4 दिन से खाना नहीं खाया, ಊಟನ ಮಾಡಿಲ್ಲ. ಊಟ ಮಾಡಿಲ್ರಿ ಸಾಹೇಬ್ರು ಪಕ್ಕ ಅಭಿಮಾನಿ ರೀ, ಸಾಯ್ಕೋ ಅಭಿಮಾನಿ. ಇಲ್ಲೇ ನಿಂತ್ರು ಮೊನ್ನೆ ಒಂದು ಟೈಮ್ನಾಗ 11 ಗಂಟೆ ಮಟ್ಟ ನಿಂತೀನಿ. ಪೊಲೀಸರು ಹೇಳ್ರ ನೀವು ನಿಂತ್ರ ನಿನ್ನೆ ಎಲ್ಲಾರ್ಗಿ ಭೇಟಿಯಾಗಿ ಹೋಗ್ಯಾರ, ನೀವು ನಿಂದ್ರಿ ಸರ್, ನಂಗೆ ಒಂದು ಬದುಕಕ್ಕೆ ಏನಾರ ಮಾಡಿಕೊಡ್ರಿ ಅಂತ ಹೇಳಿ ಈ ಕಡೆದ ಕೊಡ್ತಿದ್ದಿ ಲೆಟ್ರ್. CM ಪೊಲೀಸರು ಸಾಹೇಬ್ರು ಆ ಕಡೆ ಹೋಗಿ ಭೇಟಿ ಮಾಡಿಸಿರು. ಸರ್ ಅದು ಒಂದು ಇದು ಮಾಡಿಸ್ಕೊಡ್ರಿ, ನಂಗೆ ಬದುಕಕ್ಕೆ 3 ಹೆಣ್ಮಕ್ಳು ಅದಾವೆ, ಆಯಿತು ಕೊಡು ಮಾಡಿಕೊಡೋಣ ಅಂದರು. ಆದರೆ ಮೊನ್ನೆ ಬದಾಮಿ ಬಾಗಲಕೋಟೆ ಬೈ ಎಲೆಕ್ಷನ್ದಾಗ ಹೂ ಬುಕ್ಕೆ ತೊಗೊಳಕ್ಕೆ ಹೋಗೋಣ, ಸಾಹೇಬ್ರು ನನ್ನ ಕೈಲಿ ಹೂ ಬುಕ್ಕೆ ಯಾವಾಗ ಯಾಕೆ ತೊಗೊಂಡಿಲ್ಲ ಅಂತ ನೋವಾಯ್ತು. ಅದರಲ್ಲಿ ಸಾಹೇಬ್ರ ಕುರ್ಚಿನೇ ಹೋಗಿಬಿಡ್ತು. ಬಟ್ ಯಾಕೆ ನೀವು ಊಟ ಯಾಕೆ ಮಾಡಿಲ್ಲ? ಸಾಹೇಬ್ರ ಅಂದ್ರೆ ನಂಗೆ ಪಂಚಪ್ರಾಣ ರೀ. ಸಾಹೇಬ್ರ ಅಂದ್ರೆ ಪಂಚಪ್ರಾಣ ರೀ. ಅವ್ರು ಒಂದು ಜಾತಿಗೆ ಜೋಡ್ಸೋಕ್ಕಾಗಿಲ್ಲ ರೀ. ದೀನ ದಲಿತರ ಧೀಮಂತ ನಾಯಕ, ಕರ್ನಾಟಕದ ಹುಲಿ ರೀ ಅವರು. ಈಗ ಸಾಹೇಬ್ರಿಗೆ ಯಾವಾಗ ರಿಸೈನ್ ಕೊಟ್ಟರು ಮತ್ತು ಅವ್ರ ಸುಪುತ್ರ ಯತೇಂದ್ರ ಸಿದ್ದರಾಮಯ್ಯ ಸಾಹೇಬ್ರಿಗೆ ಡೆಪ್ಟಿ ಸ್ಪೀಕರ್ ಮಾಡ್ತಾನಂತೇಳಿ ಏನು ಘೋಷಣೆ ಮಾಡಿದ್ರು, ಅವಾಗ ನಂಗೆ ಜರ ಮೋತಿ ಮ್ಯಾಗ ಕಳಿ ಬತ್ರಿ. ಇಲ್ಲಾಗಿದ್ರೆ ಎನರ್ಜಿ ಅನ್ನೋದು ಏನಿರ್ತೈತ್ರಲ್ಲ, ಎನರ್ಜಿ ಇಲ್ಲಾಗಿತ್ತು, ನನ್ನ ಮೋತಿ ಮ್ಯಾಗ ಕಳಿನೂ ಇಲ್ಲಾಗಿತ್ತು ರೀ. ಈಗೆಲ್ಲ ಫ್ರೆಶ್ ಅಪ್ ಆಗಿ ಚೆನ್ನಮ್ಮ ಟ್ರೈನ್ದಿಂದ ಬಂದೆ, ಫ್ರೆಶ್ ಅಪ್ ಆಗಿ ಸಾಹೇಬ್ರ ಮನೆಗೆ ಬಂದೀನಿ. ನಮ್ಮ ಸಾಹೇಬ್ರ ದೇವ್ರಿ, ಇಲ್ಲಿ ಸಾವಿರಾರು ಜನ ನಿಂತಿರ್ತಾರೆ, ಖರೆ ಏನೋ ಲೆಟ್ರ್ ತಗೊಂಡು ನಿಂತಿರ್ತಾರ. ಅವರು ಲೆಟ್ರ್ ತಗೊಲಿಕ್ಕರೂ ಇಂದಿರಾ ಗಾಂಧಿ ದೇಶಗೋಸ್ಕರ ಪ್ರಾಣ ಕೊಟ್ಟು ಹೌದಾ ಹುಲಿಯ ಅಂತ ವೈರಲ್ ಆಗಿದ್ದೀವಿ. ಬಟ್ ಅವಾಗೂ ಕೂಡ 3 ವರ್ಷ ಚಪ್ಪಲಿ ಬಿಟ್ಟಿದ್ದೆ, CM ಸಿದ್ದರಾಮಯ್ಯ ಸಾಹೇಬ್ರು CM ಆಗಲಿ, ಕರ್ನಾಟಕ ಸರ್ಕಾರ ಅಧಿಕಾರಕ್ಕೆ ಬರಲಿ ಅಂತ. ಅವಾಗೂ ಕೂಡ 2-3 ದಿವಸ ಕಷ್ಟ ಆಯಿತು ಕುಡ್ಚಿದಿ ತೋರ್ಸಕ್ಕೆ. ಆಮ್ಯಾಗ ಯಾವಾಗ ನೀವು ನ್ಯೂಸ್ದವರು TV ಅವರು ತೋರಿಸಿದ್ರಿ CM ಸಿದ್ದರಾಮಯ್ಯ ಸಾಹೇಬ್ರು ಅಂತ, ಸಾಹೇಬ್ರ ಮನೆ ಮುಂದೆ ಖುಷಿಯಾಗಿ ನಾವು ಬಹಳ ಡ್ಯಾನ್ಸ್ ಮಾಡಿದ್ದೀವಿ. ಈಗ ಖುಷಿದಿಂದ ಇಲ್ಲ, ಸಾಹೇಬ್ರು ಖುಷಿದಿಂದ ಕುಡ್ಚಿ ಬಿಟ್ಕೊಟ್ರು. ಬಟ್ ನಮಗೆ ಅಭಿಮಾನಿಗಳಿಗೆ ಭಾಳ ದುಃಖ ಆಗ್ತಾ ಇದೆ. ಯಾಕಂದರೆ ಸ್ವಂತ ಮಗನ ಕಳ್ಕೊಂಡ್ರೆ ಕೂಡ ರಾಜ್ಯದಲ್ಲಿ 2ನೇ ಬಾರಿ CM ಆಗಿ 2ನೇ ದಿವಸ ರಾಜ್ಯ ಆಳಿದ ನಾಯಕ ಭಾರತ ದೇಶದಲ್ಲಿ ಯಾರೂ ನೋಡಕ್ಕೆ ಸಿಗಲ್ಲ. ಸ್ವಂತ ಮಗಗೆ ಕಳ್ಕೊಂಡ್ರೆ ಮರುದಿವ್ಸನೇ ಕಣ್ಣೀರು ಹಾಕಲ್ದೆ ರಾಜ್ಯ ಆಳಿದ್ದು CM ಸಿದ್ದರಾಮಯ್ಯ ಸಾಹೇಬರು. ಮಹಾರಾಷ್ಟ್ರಕ್ಕೆ 19ರಾಗ ಪ್ರಚಾರಕ್ಕೆ ಹೋದಾಗ ಮಹಾರಾಷ್ಟ್ರ ಸಾಂಗ್ಲಿದಿಂದ ಸೋಲಾಪುರ್ಗೆ ಹೋಗಬೇಕಾಗಿತ್ತು. ಸರ್ ಟಿಪ್ಪಣಿ ಹಂಗೆ ಮಾಡಿದ್ರಿ ಸರ್, ಆಯ್ತಪ್ಪ ಹೆಲಿಕಾಪ್ಟರ್ದಲ್ಲಿ ತಗೋ ಅಂದರು. ಅಂಥ ನಾಯಕ ಭಾರತ ದೇಶದಲ್ಲಿ ಯಾರೂ ಸಿಗಲ್ಲ, ಪಾರ್ಟಿಯಲ್ಲೂ ಸಿಗಲ್ಲ, ಮತ್ತು ದೀನ ದಲಿತರ ಧೀಮಂತ ನಾಯಕಗಳಿಗೂ ಯಾರೂ ಸಿಗಲ್ಲ ಸಿದ್ದರಾಮಯ್ಯ ಸಾಹೇಬ್ರಂಥ ನಾಯಕರು. ಯಾಕಂದರೆ ಅವರು ದೀನ ದಲಿತರ ಧೀಮಂತ ನಾಯಕ, ಕರ್ನಾಟಕದ ಹುಲಿ. ಎಲ್ಲೇ ಹೋದ್ರೂ ಒಂದು ಮಾತು ಹೇಳ್ತಿದ್ರು, ಕನ್ನಡ ಬಾವುಟ ಕಟ್ಕೊಂಡು ಕನ್ನಡಿಗ ಅಂದರೆ ಆಗಲ್ಲ, ಒಳಗೆ ರಕ್ತದಲ್ಲಿ ಕನ್ನಡಿಗರ ಇರಬೇಕಂದ್ರೆ. ಸಾಹೇಬ್ರು ಗಡಿನಾಡು ಬಾಂಬೆ ಕರ್ನಾಟಕ ಸೋಲಾಪುರ ಸಾಂಗ್ಲಿ ಹೋದರೆ ಹೆಲಿಕಾಪ್ಟರ್ ಹತ್ರ ಎಲ್ಲ ಜನ ಗೋಳೆ ಆಗೋದು ನಮ್ಮ ಕನ್ನಡಿಗರು. ಸರ್ ನಾವು ಕರ್ನಾಟಕ ಸರ್, ಮೈಸೂರದವರು, ಹಾಸನದವರು, ಬಿಜಾಪುರದವರು, ಬೆಲ್ಗಾಮ್ದವರು ಸರ್ ಅಂದರೆ ಸಾಹೇಬ್ರು ಹೌದಾ ಅಂತೇಳಿ ಕರೆದು ಹಿಂಗೆ ಹೆಗಲ್ ಮ್ಯಾಗ ಕೈ ಹಾಕ್ತಿದ್ರು. ಈಗ ಯಾರಿಗೆ ಹೆಗಲ್ ಮ್ಯಾಗ ಕೈ ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಟ್ ನಮ್ಮ ಸಾಹೇಬರು ಹಿಂಗೆ ದಿಢೀರವಾಗಿ ನಿರ್ಣಯ ತಗೋಬಾರ್ದಾಗಿತ್ತು. ಯಾಕಂದರೆ 4-5 ದಿವಸ ನಾವು ಊಟನೂ ಮಾಡಿಲ್ಲ, ನಮ್ಮ ಕಳೆನು ಚೇರ ಮಂದಿ ಹೆಣ್ರ ಮಕ್ಕಳ ಅಭಿ ನೋಡಿಲ್ಲ. ಎಲ್ಲೆಲ್ಲಿ ಮನ್ಕೋತೀವಿ, ಏನೇನು ಮಾಡ್ತಿದ್ವಿ ದೇವರಿಗೆ ಗುರ್ತು. ನಮ್ದು ಹೆಸರು ಸಂತೋಷ್ ಹುಟ್ಟುಬ ಚೋರಮೊಲೆ, ಪಕ್ಕ ಕರ್ನಾಟಕ महाराष्ट्र बाइक में गए राज्याद्यंत सिद्धरामಯ್ಯ साहब अभिमानी. आगे बढ़ेगा तो कुछ नहीं फर्क पड़ता था. 2028 में CM DK शिव कुमार को दिया तो भी चलता था. DK शिव कुमार जी ने कनकपुर ये जना करके सिद्धरामಯ್ಯ रिजाइन किया, बाद में आप खाना नहीं खाया, ये किया, मेरे को बहुत घोषणा किया. आज क्यों आए थे इधर? आज साहब को मिल के जाना. और मैं तो 3 साल चप्पल भी मैं 11 दिन चलने आया था. तो क्यों 50 लाख लोग जमता है, 20 लाख लोग जमता है, वो मेरे को मालूम नहीं था. लेकिन सिद्धरामಯ್ಯ तो के दिन जन्मदिन कभी भी बनाया नहीं. वो आप सिद्धरामಯ್ಯ मिलने तक आप नहीं जाएगा? अभी मिलने का कोशिश कर रहा हूँ. अभी भी फिर भी मेरे को अंदर कोई नहीं छोड़ रहे. लेकिन कर्नाटक महाराष्ट्र किधर भी जाने दो, CM मेरे को देखा तो ये कमली करके बोलते हैं. वही मेरे को आज बुधवार के दिन क्यों आया ये संकट बोला तो मैं बाइक पे से गिर गया था. मेरे को बुधवार, मेरा नाम संतोष हुट्टुबा चोरमोले, पक्का वो भी